ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 7ನೇ ತರಗತಿಯ ತೃತೀಯ ಭಾಷೆ ಹಿಂದಿ SA2ಗಾಗಿ ಒಂದು DSCRT ಅವರ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾವೊಂದು ಮಾಡೆಲ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಪೇಪರ್ನ ರೆಡಿ ಮಾಡಿದ್ದೀವಿ. ಇದು 3ನೇ ಪೇಪರು. ಚೆನ್ನಾಗಿ ಪ್ರಾಕ್ಟೀಸ್ ಪೇಪರ್ನ ರೆಡಿ ಮಾಡ್ಕೊಂಡು ಹೋದರೆ ಸಾಕು, ಎಷ್ಟೋ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 3 ಕ್ವಶನ್ ಪೇಪರ್ಗಳು ಸಹಿತ ಇದ್ದಾವೆ, ಸೊ ಅವುಗಳನ್ನು ಸಹಿತ ನೋಡಿಕೊಂಡು ಪ್ರಿಪೇರ್ ಆಗಿ. ಫಸ್ಟ್ ಇತ್ತು ಸುಬಹ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ಎ ದಿನ್, ಬಿ ದಿವಸ್, ಸಿ ರಾತ್, ಡಿ ಶಾಮ್. ಸೊ ಸುಬಹದ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಶಾಮ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಮಾತಾ ಕಾ ಅನ್ಯಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಸೊ ಮಾತಾ ಇತರದು ಅನ್ಯಲಿಂಗ ಶಬ್ದ ಏನು? ಎ ಮಾದ, ಬಿ ದಾದಿ, ಸಿ ಪಿತಾ, ಡಿ ಪುತ್ರ. ಸೊ ಮಾತಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಪಿತಾ ಇಸ್ ದ ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ ಇತ್ತು ಘೋಡಾಕ ಅನ್ಯವಚನ ರೂಪ ಅಂತ ಕೇಳಿದ್ದಾರೆ. ಎ ಘೋಡೋ, ಬಿ ಘೋಡಾಯೆ, ಸಿ ಘೋಡೆ, ಡಿ ಘೋಡಾओ. ಸೊ ಘೋಡಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಘೋಡೆ ಇಸ್ ದ ರೈಟ್ ಆನ್ಸರ್. ಸೊ ಏಕವಚನ ಮತ್ತು ಬಹುವಚನ ರೂಪ ಇತ್ತು. ನೆಕ್ಸ್ಟ್ ಒನ್ ನಿಮ್ನಲಿಖಿತ್ में से शुद्ध वर्तनी वाला शब्द है ಅಂತ ಕೇಳಿದ್ದಾರೆ. ಎ ಸಮಾಟ, ಬಿ ಸಾಮಾಟ, ಸಿ ಸಮ್ರಾಟ, ಡಿ ಸಾಮಾಟ. ಸೊ ಏನಾಗ್ತದಪ್ಪ ಅಂದರೆ ಸಮ್ರಾಟ ಅಂತಕ್ಕಂಥದ್ದೇನು ಕರೆಕ್ಟಾಗಿರ್ತಕ್ಕಂಥ ವರ್ತನಿ ಶಬ್ದ. ಸೊ ಆಪ್ಷನ್ ಸಿ ಸಮ್ರಾಟ ಅಂತಕ್ಕಂಥದ್ದು ಸರಿಯಾದವನ್ನು ಇತ್ತು. ಇನ್ನು 2 ಬಿಟ್ಟ ಸ್ಥಳ ಇದ್ದಾವೆ. ಸೊ 5th ಪ್ರಶ್ನೆ ಮೇಲೇ ನಿಮಗೆ ಕ್ಲೂಗಳನ್ನು ಕೊಟ್ಟಿದ್ದರು. ಉಪಾಯ, ದಿಲ್ಲಿ ಮತ್ತು ಮೋತಿ ಇದೆ. ಅದರಲ್ಲಿ ಫಸ್ಟ್ ಏನು ಕೊಟ್ಟಿದ್ರು ಅಂದರೆ ಅಚಾನಕ್ ಉಸ್ಕೋ ಏಕ್ ಡ್ಯಾಶ್ ಸೂಜಾ ಅಂತ ಇದೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಉಪಾಯ ಅನ್ನೋದನ್ನು ಬರೀಬೇಕಿತ್ತು. ಅಚಾನಕ್ ಉಸ್ಕೋ ಏಕ್ ಉಪಾಯ್ ಸೂಜಾ. 6th ಒನ್ ಭಾರತ್ ಕಿ ರಾಜಧಾನಿ ಡ್ಯಾಶ್ ಹೇ ಅಂತ ಕೇಳಿದ್ದಾರೆ. ಸೊ ಭಾರತದ ರಾಜಧಾನಿ ಯಾವುದು? ಅದರಲ್ಲಿ ದಿಲ್ಲಿ ಅಂತಕ್ಕದ್ದನ್ನು ಬರೀಬೇಕು. ಸೊ ಭಾರತ್ ಕಿ ರಾಜಧಾನಿ ದಿಲ್ಲಿ ಹೇ ಅಂತ ಬರೆದ್ರೆ ಇಟ್ಸ್ ಒನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮತ್ತು ಸೂಚನಾನುಸಾರ ಉತ್ತರ ಲಿಖೆ ಅಂತ 2 ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಮೊದಲಿಗೆ 80 ಅಂತ ಕರೀತಾರೆ 80ಕ್ಕೆ. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಅಕ್ಷರದಲ್ಲಿ ಬರೀಬೇಕಾಗಿತ್ತು. ಸೊ ಅಕ್ಷರದಲ್ಲಿ 80 ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 1 ಮಾರ್ಕು. 8th ಪ್ರಶ್ನೆ ಏನಿದೆ ಅಂತಂದರೆ ಎಸ್ ಮೈ ಫಲ್ ಬೇಸ್ತಾ ಹೂँ ಹಮ್ ಫಲ್ ಬೇಸ್ತೆ ಹೈ ಮೈನೆ ಸೇಬ್ ಲಾಯಾ ಅಂತ ಇದೆ. ಸೊ ಅದೇನಾಗ್ತದೆ ಹಮ್ನೆ ಸೇಬ್ ಲಾಯೆ ಅಂತ ಆಗಬೇಕದು. ಏನಾಗಬೇಕು? ಹಮ್ನೆ ಸೇಬ್ ಲಾಯೆ ಅಂತಕ್ಕಂಥದ್ದು. ಸೊ ನೀವು ಬರೆದ್ರೆ ಸೊ ನಿಮ್ಮದು ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸೊ ಅದನ್ನು ಕೂಡ ನೀವು ಬರೀಬೇಕಿತ್ತು. ಇನ್ನು ನೆಕ್ಸ್ಟ್ ಒನ್ 2 ಮಾರ್ಕರ್ ಕ್ವಶನಲ್ಲಿ ಪ್ರಶ್ನೆ 9 ಕೇಳಿತ್ತು. ರಾಜು ಕೈಸಾ ಲಡ್ಕಾತಾ ವಹ ಕೌನ್ಸಿ ಕಕ್ಷಾ ಮೇ ಪಡ್ತಾ ಥಾ ಅಂತ ಕೇಳಿದ್ದಾರೆ. ಸೊ ರಾಜು ಸಮಜ್ದಾರ್ ಅವ್ರ ಬಹಾದೂರ್ ಲಡ್ಕಾತಾ ವಹ 4th ಕಕ್ಷಾ ಮೇ ಪಡ್ತಾ ಥಾ. ಸೊ ರಾಜು ಅಂತಕ್ಕದ್ದನೊಬ್ಬ ಬಹಳ ಜಾನ, ಆಮೇಲೆ ಬಹಳ ಒಂದು ಧೈರ್ಯಶಾಲಿಯಾಗಿರ್ತಕ್ಕಂಥ ಹುಡುಗ. ಓಕೆನಾ? ಆತ 4ನೇ ತರಗತಿಯಲ್ಲಿ ಓದ್ತಾ ಇದ್ದ ಅನ್ನೋದನ್ನು ನೀವು ಬರೀಬೇಕು. 10ನೇ ಪ್ರಶ್ನೆ ಕುಮಾರ್ ಕೆ ಮೈಸೂರು ಯಾತ್ರಾ ಕಾ ವರ್ಣನ್ ಕೀಜಿಯೇ ಅಂತ ಇದೆ. ಸೊ ಆತನ ಮೈಸೂರು ಯಾತ್ರೆ ಹೇಗಿತ್ತು ಕುಮಾರಂದು ಅಂತ ಕೇಳಿದ್ದಾರೆ. ಅಲ್ಲಿ ಆನ್ಸರ್ ಏನಿತ್ತಂದರೆ ಕುಮಾರ್ ಅಪ್ನೆ ಮಾತಾ ಪಿತಾ ಕೆ ಸಾಥ್ ಛುಟ್ಟಿಯಾ ಬಿತಾನೆ ಮೈಸೂರು ಗಯಾ ಥಾ. ಸೊ ಕುಮಾರ ಏನು ಮಾಡಿದ್ದ? ತನ್ನ ತಂದೆ ತಾಯಿಯ ಜೊತೆಗೆ ರಜೆ ಕಳಲಿಕ್ಕೆ ಮೈಸೂರು ಹೋಗಿದ್ದ. ವಹಾ ಉಸ್ನೆ ಚಾಮುಂಡಿ ಪಹಾಡ, ಚಿಡಿಯಾಘರ್, ರಾಜ್ಮಹಲ್, ವೃಂದಾವನ್ ಬಗೀಚಾ, ಲಲಿತ್ ಮಹಲ್ ಆದಿ ಕೋ ದೇಖಾ. ಅಲ್ಲಿ ಆತ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಓಕೆ, ಚಿಡಿಯಾಘರ್ ಅಂದರೆ ಈ ಮ್ಯೂಸಿಯಂ ಅಂತಾರಲ್ಲ ಅದಾಗಿರ್ಬೋದು, ರಾಜ್ಮಹಲ್ ಅಂದ್ರೆ ಅರಮನೆ, ವೃಂದಾವನ ಬಗೀಚಾ, ಲಲಿತ ಮಹಲ್ ಇವೆಲ್ಲವನ್ನು ನೋಡಿದ. ಮೈಸೂರು ಏಕ್ ಸುಂದರ ನಗರ ಹೇ. ಮೈಸೂರು ಅನ್ನೋದು ಒಂದು ಸುಂದರ ನಗರ ಅನ್ನೋದನ್ನು ಬರೀಬೇಕಿತ್ತು. ಇನ್ನು ಕುಟಿಯಾ ಕೈಸಿ ಥಿ ಬಿಟಿಯಾ ಕ್ಯಾ ಖಾಕರ್ ಆಯಿ ಥಿ ಅಂತ ಕೇಳಿದ್ದಾರೆ. ಸೊ ಕುಟಿಯಾ ಛೋಟಿ ಥಿ. ಸೊ ಅದೇನಿತ್ತು? ಚಿಕ್ಕದಾಗಿತ್ತು. ಬಿಟಿಯಾ ಮಿಟ್ಟಿ ಖಾಕರ್ ಆಯಿ ಥಿ ಅಂತ ಕೇಳಿದ್ದಾರೆ. ಆ ಮಗು ಏನಾಗಿತ್ತಪ್ಪ ಅಂದರೆ ಮಣ್ಣು ತಿಂದು ಬಂದಿತ್ತು ಅನ್ನೋದನ್ನು ಬರಿಬೇಕು. ಹಮೇ ಕೈಸಿ ಬಾತೆ ಕರ್ನಿ ಚಾಹಿಯೇ ಅಂತ ಪ್ರಶ್ನೆ ಇದೆ. ನಾವು ಎಂಥ ಮಾತುಗಳನ್ನು ಮಾತಾಡಬೇಕು? ಎಸ್, ಇಟ್ಸ್ ಎ ವೆರಿ ಈಸಿ. ಹಮೇ ಪ್ಯಾರಿ ಪ್ಯಾರಿ ಬಾತೆ ಕರ್ನಿ ಚಾಹಿಯೇ. ನಾವು ಪ್ರೀತಿಯ ಮಾತುಗಳನ್ನು ಆಡಬೇಕು ಅನ್ನೋದು ಇತ್ತು. ಇನ್ನು ಮಹಾತ್ಮ ಬಸವಣ್ಣ ಕೌನ್ಸಿ ಶತಿಕೆ ಸಂತತೆ. ಸೊ ಮಹಾತ್ಮ ಬಸವಣ್ಣ ಯಾವ ಶತಮಾನದ ಸಂತರಾಗಿದ್ದರು? ಸೊ ದ ಆನ್ಸರ್ ಈಸ್ ಮಹಾತ್ಮ ಬಸವಣ್ಣ 12वीं ಶತಿಕೆ ಸಂತತೆ. ಸೊ ಮಹಾತ್ಮ ಬಸವಣ್ಣ 12ನೇ ಶತಮಾನದ ಸಂತರಾಗಿದ್ದರು ಅಂತ ನೀವು ಬರೆದ್ರೆ ಸಾಕು. ಇನ್ನು 6 ಕ್ವಶನ್ ಇದೆ. ಬಸವಣ್ಣ ಕೆ ಅನುಸಾರ ಭಗವಾನ್ ಸೆ ಪ್ರೇಮ್ ಕರ್ನೆ ಕಾ ಮಾರ್ಗ ಕೌನ್ಸಾ ಹೇ ಅಂತ ಕೇಳಿದ್ದಾರೆ. ಬಸವಣ್ಣನ ಅನುಸಾರ ಪ್ರಕಾರ ಭಗವಾನ್ ಸೆ, ಸೊ ದೇವರಿಗೆ ಪ್ರೇಮ್ ಕರ್ನೆ ಕಾ ಮಾರ್ಗ ಕೌನ್ಸಾ ಹೇ, ಪ್ರೀತಿ ಮಾಡ್ತಕ್ಕಂಥ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಚೋರಿನಾ ಕರ್ಣ,
ಕಳುವು ಮಾಡಬಾರ್ದು, ಹತ್ಯಾ ನ ಕರ್ಣ ಹಿಂಸೆ ಮಾಡಬಾರ್ದು, झूठ न बोलना ಸುಳ್ಳು ಮಾತನಾಡಬಾರದು, क्रोध ಋಣ ನ ಕರ್ಣ ಸಿಟ್ಟಾಗಬಾರ್ದು. ಓಕೆ, अपनी प्रशंसा और दूसरों की निंदा न करना ही भगवान से प्रेम करने का मार्ग है. ಸ್ವತಃ ಕೆಲವೊಬ್ಬರು ತಮ್ಮ ಸ್ತುತಿ ತಾವೇ ಮಾಡ್ಕೊಳ್ತಾರೆ, ಬೇರೆಯವರ ನಿಂದನೆ ಮಾಡ್ತಾರೆ. ಅವರೆಲ್ಲ ಮಾಡದೆ ಇರೋರು ಏನಪ್ಪ ಅಂದರೆ ಭಗವಾನ್ ಸೆ ಪ್ರೇಮ್ ಕರ್ನೆ ಕಾ ಮಾರ್ಗ ಹೇ ಅಂತ ಬರೆದ್ರೆ ಸಾಕು. ಕನ್ನಡದಲ್ಲಿ ಅನುವಾದ ಇದೆ. ಲೇಕಿನ್ ಉಸೆ ಆಸ್ಪಾಸ್ ಕೋಯಿ ವ್ಯಕ್ತಿ ನಹಿ ದಿಖಾಯಿ ದಿಯಾ, ಆದರೆ ಅವನ ಸುತ್ತಮುತ್ತ ಯಾರೂ ಕಾಣಲಿಲ್ಲ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು 3 ಅಂಕದ ಪ್ರಶ್ನೆ ಇತ್ತು, ರಾಷ್ಟ್ರಪತಿ ಭವನ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿ ಭವನದ ಕುರಿತು ನೀವೇನು ತಿಳ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇದೆ. सो राष्ट्रपति भवन भारत के राष्ट्रपति का निवास है. राष्ट्रपति देश विदेश के अपने अतिथियों का आदर सत्कार यहीं पर करते हैं. राष्ट्रपति का कार्यालय भी इसी भवन में है. इस भवन के एक और भाग में वस्तु संग्रहालय भी है. ಸೊ ರಾಷ್ಟ್ರಪತಿ ಭವನ ಅನ್ನೋದು ರಾಷ್ಟ್ರಪತಿಗಳಿರ್ತಕ್ಕಂಥ ಒಂದು ಮನೆ, ಹೌದಾ? ಇಲ್ಲಿ ದೇಶ ವಿದೇಶದಿಂದ ಬರ್ತಕ್ಕಂಥ ಒಬ್ಬ ಅತಿಥಿಗಳಿಗೆ ಆದರ ಸತ್ಕಾರವನ್ನು ಇಲ್ಲೇ ಮಾಡ್ತಾರೆ ಅನ್ನೋದನ್ನು ಬರಿಬೇಕು. ಸೊ ಜೊತೆಗೆ ಈ ರಾಷ್ಟ್ರಪತಿಯ ಕಚೇರಿ ಕೂಡ ಇಲ್ಲೇ ಇದೆ. ಆಮೇಲೆ ಈ ರಾಷ್ಟ್ರಪತಿಯ ಒಂದು ಭಾಗದಲ್ಲಿ ಏನಿದೆಪ್ಪ ಅಂತಂದರೆ ಅದು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಇದೆ ಅನ್ನೋದನ್ನು ನೀವು ಬರೆದ್ರೆ ಸೊ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಇತ್ತು, ಬೂಡೆ ಕಬೂತರ್ನೆ ಅನ್ಯ ಕಬೂತರೋಂಕೋ ಕೈಸೆ ಬಚಾಯ. ಆ ವೃದ್ಧ ಒಂದು ಪಾರಿವಾಳ ಬೇರೆ ಪಾರಿವಾಳರೊಂದಿಗೆ ಹೇಗೆ ಉಳಿಸಿತು ಅಂತ ಕೇಳಿದ್ದಾರೆ. ಸೊ ಬೂಡೆ ಕಬೂತರ್ನೆ ಚೂಹೆ ಕಿ ಸಹಾಯತಾ ಸೆ ಜಾಲ್ ಕೋ ಕಾಟ್ಕರ್ ಸಬ್ಕೋ ಬಚಾಯ. ಆ ವೃದ್ಧ ಪಾರಿವಾಳ ಏನಾಯ್ತಪ್ಪ ಅಂದರೆ ಇಲಿಗಳ ಸಹಾಯದಿಂದ ಆ ಒಂದು ಜಾಳಿಗೆಯನ್ನು ಏನು ಮಾಡತ್ತಪ್ಪ ಅಂತಂದರೆ ಕತ್ತರಿಸಿ ಉಳಿದ ಎಲ್ಲ ಒಂದು ಪಾರಿವಾಳಗಳಿಗೆ ರಕ್ಷಣೆಯನ್ನು ಮಾಡ್ತದೆ. ಇನ್ನು ಸಿಕಂದರ್ ಕ್ರೋಧಿತ್ ಹೋಕರ್ ಪುರುರಾಜ್ಕೋ ಕ್ಯಾ ಕಹತೆ ಹೇ. ಸಿಕಂದರ್ ಸಿಟ್ಟಾಗಿ ಪುರುರಾಜನಿಗೆ ಏನು ಹೇಳ್ತಾನೆ, ಇದು ಇಂಪಾರ್ಟೆಂಟ್ ಇದೆ. ಸಿಕಂದರ್ ಕ್ರೋಧಿತ್ ಹೋಕರ್ ಪುರುರಾಜ್ से कहता है कि रे दुर्विनय, क्या तुम नहीं जानते हैं कि इस समय तुम विश्व विजयी सिकंदर के सामने हो, हमारे बंदी हो, बोलो तुम्हारे साथ कैसा व्यवहार होना चाहिए ಅಂತ ಬರೆದ್ರೆ ಸಾಕು. ಗದ್ಯ ಭಾಗವನ್ನು ಓದಿ ಪ್ರಶ್ನೆಗೆ ಉತ್ತರ ಬರೀಬೇಕು. ಅದನ್ನು ಆಲ್ರೆಡಿ ನೀವೆಲ್ಲ ಮಾಡ್ತೀರಿ, ಸೊ ಅದು ಈಜಿ ಇತ್ತು. ಪದ್ಯ ಚೆನ್ನಾಗಿ ಇದನ್ನೇ ಪ್ರಿಪೇರ್ ಮಾಡಿ. ಮೇರಿ ಅಭಿಲಾಷಾ ಹಿಂದಿಂದ ಬರ್ಬೋದು. सूरज सा दमकू में चंदा सा चमकू में झलमल झलमल उज्ज्वल तारों सा दमकू में मेरी अभिलाषाई ಅಂತ ಇದೆ. लास्ट ಒಂದು पत्र ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. अपनी यात्रा के बारे में बताते हुए पिताजी के नाम एक पत्र लिखिए ಅಂತ ಕೇಳ್ತಾರೆ. ಫಸ್ಟ್ ಈ ಕಡೆ ದಿನಾಂಕ ಬರಬೇಕು. ಸೊ ನಾಳೆ ಡೇಟ್ ಹಾಕಿ 6/4/2026 ಅಂತ, ಆಮೇಲೆ ಪ್ರೇಷಕ್ ಅಂತ ಹಾಕಿ. ಸೊ ಇಲ್ಲಿ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು, ಊರು ಹಾಕಿ. ಆಮೇಲೆ ಯಾರಿಗೆ ಬರೀಬೇಕು, ಪೂಜ್ಯ ಪಿತಾಜಿ. ಸೊ ಆದರಣೀಯ ಪಿತಾಜಿ ಅಂತ ಬರೋದು ಇಲ್ಲಿ ಸಾದರ ಪ್ರಣಾಮ ಅಂತ ಬರೀರಿ. ನೆಕ್ಸ್ಟ್ ಏನು ಬರೀಬೇಕು, ಮೈ ಯಹಾ ಕುಶಲ್ ಹೂ, ಆಶಾ ಹೇ आप भी स्वयं स्वस्थ और प्रसन्न होंगे. हमारे विद्यालय से सभी छात्रों को प्रवास लेकर गए थे. वहाँ मैंने गोल गुंबज, बारा कमान, इब्राहिम रोज़ा, चांद बावड़ी तथा ताश बावड़ी, नवरसापुरा सिद्धेश्वर देवालय, तोरवी नरसिंह मंदिर आदि देखा. वह बहुत सुंदर है, मुझे बहुत अच्छा लगा, इससे बहुत ज्ञान मिली. इस पत्र का उत्तर ज़रूर देना ಅಂತ ಬರೆದು ಧನ್ಯವಾದ ಬರೀಬೇಕು. ಈ ಕಡೆ ಆಪ್ಕಾ ಪ್ರಿಯ ಪುತ್ರ ಪರಶುರಾಮ್ ಅಂತ ನಾನು ಬರೆದಿದ್ದೀನಿ. ಇನ್ನು ಸೇವಾಮೆ ಯಾರಿಗಿದೆ, ಇದು ಸದಾನಂದ, ಆದರ್ಶ ನಗರ, ವಿಜಯಪುರ. ಇಷ್ಟು ಒಂದು 7th ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.